ಕೋಲಾರ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಬಿದ್ದಂತಹ ಭಾರೀ ಮಳೆಯಿಂದ ಇವತ್ತು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಇವತ್ತು ಕೋಲಾರ ನಗರದ ಸರ್ವಜ್ಞ ಪಾರ್ಕ್ನಲ್ಲಿ ಇವತ್ತು ಬೃಹತ್ ಮರ ನೆಲಕ್ಕೆ ಉರುಳಿ ಬಿದ್ದಿರುವಂಥದ್ದು ದೃಶ್ಯ ನೋಡಿದ್ರೆ ನಾನು ಇವತ್ತು ಅಲ್ಲೇ ಇದ್ದೇನೆ. ದೃಶ್ಯ ನೋಡೋದಾದ್ರೆ ಇದು ಸುಮಾರು 40ರಿಂದ 50 ವರ್ಷ ಬೃಹತ್ ಮರ ಇವತ್ತು ಉರುಳಿ ಬಿದ್ದಿರುವಂಥದ್ದು ನೋಡ್ಬೋದು. ಇಲ್ಲಿದ್ದಂತಹ ಸರ್ವಜ್ಞ ಮೂರ್ತಿಯ ಮೇಲೆ ಬಿದ್ದಿರುವಂಥದ್ದು ಮತ್ತು ಇಲ್ಲಿದ್ದಂಥ ಶೆಡ್ಡು ಸಹ ಇವತ್ತು ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ನೋಡ್ಬೋದು ಸುಮಾರು ಹಳೆಯದಾದಂತಹ ಮರ ಇವತ್ತು ಉರುಳಿ ಬಿದ್ದ ಪರಿಣಾಮ ಇವತ್ತು ಇಲ್ಲಿದ್ದಂತಹ ಶೆಡ್ಡು ಸಹ ಜಖಂಗೊಂಡಿರುವಂಥದ್ದು. ಮತ್ತು ಅದೇ ರೀತಿ ಸರ್ವಜ್ಞ ಮೂರ್ತಿ ಇದೆ, ಆದರೆ ಯಾವುದೇ ರೀತಿಯ ತೊಡಕಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲ. ಸಂಪೂರ್ಣವಾಗಿ ಇವತ್ತು ಶೆಡ್ ಇವತ್ತು ಜಖಮ್ ಆಗಿರುವಂಥದ್ದು. ಅದರ ಜೊತೆಗೆ ಪಕ್ಕದಲ್ಲೇ ಇರುವಂತಹ ಫುಡ್ ಕೋರ್ಟ್ ಸಹ ಇವತ್ತು ಜಖಂಗೊಂಡಿದೆ. ಇತ್ತೀಚೆಗೆ ನಗರಸಭೆ ವತಿಯಿಂದ ಉದ್ಘಾಟನೆಗೊಂಡಂತಹ ಫುಡ್ ಕೋರ್ಟ್ ಸಹ ಇವತ್ತು ಜಖಂಗೊಂಡಿದೆ. ಅದ್ರ ಜೊತೆಗೆ ನೋಡ್ಬೋದು ವಿದ್ಯುತ್ ಕಂಬಗಳು ಸಹ ಇವತ್ತು ನೆಲಕ್ಕೆ ಉರುಳಿ ಬಿದ್ದಿರುವಂಥ, ಅಂದರೆ ರಾತ್ರಿ ಬಿದ್ದಂತಹ ಭಾರಿ ಮಳೆಯಿಂದ ಇವತ್ತು ಸಾಕಷ್ಟು ಆ ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಬಹುತೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂಥದ್ದು ಮತ್ತು ಕೋಲಾರದ ಬಹುತೇಕ ಪಾರ್ಕ್ಗಳು ಸಹ ಇವತ್ತು ಜಲಾವೃತಗೊಂಡಿರುವಂಥದ್ದು. ದೃಶ್ಯ ನೋಡಿದ್ರೆ ಇದು ಕೋಲಾರದ ಹೃದಯ ಭಾಗದಲ್ಲಿರುವಂತಹ ಸರ್ವಜ್ಞ ಪಾರ್ಕು. ರಾತ್ರಿ ಬಿದ್ದಂತಹ ಮಳೆಯಿಂದ ಇವತ್ತು ನೋಡ್ಬೋದು ಸಾಕಷ್ಟು ಅವಾಂತರ ಜೊತೆಗೆ ಇವತ್ತು ಮರ ಉರುಳಿ ಬಿದ್ದಿರುವಂಥದ್ದು ಮತ್ತು ಇಲ್ಲಿ ನಿರ್ಮಾಣ ಮಾಡಿರುವಂತಹ ಫುಡ್ ಕೋರ್ಟ್ ಆಗ್ಬೋದು ಮತ್ತು ಸರ್ವಜ್ಞ ಇದ್ರ ಮೇಲೆ ನಿರ್ಮಿಸಿರುವಂತಹ ಶೆಡ್ಡು ಸಹ ಇವತ್ತು ಜಖಂಗೊಂಡಿರುವಂಥದ್ದು ನೋಡ್ಬೋದು. ವಿದ್ಯುತ್ ಕಂಬ ಸಹ ಇವತ್ತು ಉರುಳಿ ಬಿದ್ದಿದೆ. ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಸಹ ಇಲ್ಲಿಗೆ ಆಗಮಿಸಿ ಲೇನನ್ನು ತೆರವು ಮಾಡುವಂಥದ್ದು ಮತ್ತು ಅದರ ಜೊತೆಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮರವನ್ನು ಕಟ್ ಮಾಡುವಂಥಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೀಳ್ತಾ ಇರುವಂತಹ ಮಳೆ ಇವತ್ತು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿರುವಂಥದ್ದು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಜೊತೆಗೆ ಪಾರ್ಕುಗಳು ಸಹ ಜಲಾವೃತಗೊಂಡು ಜನರು ಇವತ್ತು ಸಂಕಷ್ಟಕ್ಕೊಳಗಾಗಿರುವಂಥದ್ದು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲೆಲ್ಲಿ ನೀರು ತುಂಬಿದೆಯೋ ಅದನ್ನು ತೆರವುಗೊಳಿಸಿದರೆ ಉತ್ತಮ ಎಂಬುದು ಸಾರ್ವಜನಿಕರ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಬಿದ್ದಂತಹ ಭಾರೀ ಮಳೆಯಿಂದ ಇವತ್ತು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಇವತ್ತು ಕೋಲಾರ ನಗರದ ಸರ್ವಜ್ಞ ಪಾರ್ಕ್ನಲ್ಲಿ ಇವತ್ತು ಬೃಹತ್ ಮರ ನೆಲಕ್ಕೆ ಉರುಳಿ ಬಿದ್ದಿರುವಂಥದ್ದು ದೃಶ್ಯ ನೋಡಿದ್ರೆ ನಾನು ಇವತ್ತು ಅಲ್ಲೇ ಇದ್ದೇನೆ. ದೃಶ್ಯ ನೋಡೋದಾದ್ರೆ ಇದು ಸುಮಾರು 40ರಿಂದ 50 ವರ್ಷ ಬೃಹತ್ ಮರ ಇವತ್ತು ಉರುಳಿ ಬಿದ್ದಿರುವಂಥದ್ದು ನೋಡ್ಬೋದು. ಇಲ್ಲಿದ್ದಂತಹ ಸರ್ವಜ್ಞ ಮೂರ್ತಿಯ ಮೇಲೆ ಬಿದ್ದಿರುವಂಥದ್ದು ಮತ್ತು ಇಲ್ಲಿದ್ದಂಥ ಶೆಡ್ಡು ಸಹ ಇವತ್ತು ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ನೋಡ್ಬೋದು ಸುಮಾರು ಹಳೆಯದಾದಂತಹ ಮರ ಇವತ್ತು ಉರುಳಿ ಬಿದ್ದ ಪರಿಣಾಮ ಇವತ್ತು ಇಲ್ಲಿದ್ದಂತಹ ಶೆಡ್ಡು ಸಹ ಜಖಂಗೊಂಡಿರುವಂಥದ್ದು ಮತ್ತು ಅದೇ ರೀತಿ ಸರ್ವಜ್ಞ ಮೂರ್ತಿ ಇದೆ, ಆದರೆ ಯಾವುದೇ ರೀತಿಯ ತೊಡಕಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲ. ಸಂಪೂರ್ಣವಾಗಿ ಇವತ್ತು ಶೆಡ್ ಇವತ್ತು ಜಖಮ್ ಆಗಿರುವಂಥದ್ದು. ಅದರ ಜೊತೆಗೆ ಪಕ್ಕದಲ್ಲೇ ಇರುವಂತಹ ಫುಡ್ ಕೋರ್ಟ್ ಸಹ ಇವತ್ತು ಜಖಂಗೊಂಡಿದೆ. ಇತ್ತೀಚೆಗೆ ನಗರಸಭೆ ವತಿಯಿಂದ ಉದ್ಘಾಟನೆಗೊಂಡಂತಹ ಫುಡ್ ಕೋರ್ಟ್ ಸಹ ಇವತ್ತು ಜಖಂಗೊಂಡಿದೆ. ಅದ್ರ ಜೊತೆಗೆ ನೋಡ್ಬೋದು ವಿದ್ಯುತ್ ಕಂಬಗಳು ಸಹ ಇವತ್ತು ನೆಲಕ್ಕೆ ಉರುಳಿ ಬಿದ್ದಿರುವಂಥ, ಅಂದರೆ ರಾತ್ರಿ ಬಿದ್ದಂತಹ ಭಾರೀ ಮಳೆಯಿಂದ ಇವತ್ತು ಸಾಕಷ್ಟು ಆ ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಬಹುತೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂಥದ್ದು ಮತ್ತು ಕೋಲಾರದ ಬಹುತೇಕ ಪಾರ್ಕ್ಗಳು ಸಹ ಇವತ್ತು ಜಲಾವೃತಗೊಂಡಿರುವಂಥದ್ದು. ದೃಶ್ಯ ನೋಡಿದ್ರೆ ಇದು ಕೋಲಾರದ ಹೃದಯ ಭಾಗದಲ್ಲಿರುವಂತಹ ಸರ್ವಜ್ಞ ಪಾರ್ಕು. ರಾತ್ರಿ ಬಿದ್ದಂತಹ ಮಳೆಯಿಂದ ಇವತ್ತು ನೋಡ್ಬೋದು ಸಾಕಷ್ಟು ಅವಾಂತರ ಜೊತೆಗೆ ಇವತ್ತು ಮರ ಉರುಳಿ ಬಿದ್ದಿರುವಂಥದ್ದು ಮತ್ತು ಇಲ್ಲಿ ನಿರ್ಮಾಣ ಮಾಡಿರುವಂತಹ ಫುಡ್ ಕೋರ್ಟ್ ಆಗ್ಬೋದು ಮತ್ತು ಸರ್ವಜ್ಞ ಇದ್ರ ಮೇಲೆ ನಿರ್ಮಿಸಿರುವಂತಹ ಶೆಡ್ಡು ಸಹ ಇವತ್ತು ಜಖಂಗೊಂಡಿರುವಂಥದ್ದು ನೋಡ್ಬೋದು. ವಿದ್ಯುತ್ ಕಂಬ ಸಹ ಇವತ್ತು ಉರುಳಿ ಬಿದ್ದಿದೆ. ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಸಹ ಇಲ್ಲಿಗೆ ಆಗಮಿಸಿ ಲೇನನ್ನು ತೆರವು ಮಾಡುವಂಥದ್ದು ಮತ್ತು ಅದರ ಜೊತೆಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮರವನ್ನು ಕಟ್ ಮಾಡುವಂಥಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೀಳ್ತಾ ಇರುವಂತಹ ಮಳೆ ಇವತ್ತು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿರುವಂಥದ್ದು. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಜೊತೆಗೆ ಪಾರ್ಕುಗಳು ಸಹ ಜಲಾವೃತಗೊಂಡು ಜನರು ಇವತ್ತು ಸಂಕಷ್ಟಕ್ಕೊಳಗಾಗಿರುವಂಥದ್ದು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲೆಲ್ಲಿ ನೀರು ತುಂಬಿದೆಯೋ ಅದನ್ನು ತೆರವುಗೊಳಿಸಿದರೆ ಉತ್ತಮ ಎಂಬುದು ಸಾರ್ವಜನಿಕರ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಬಿದ್ದಂತಹ ಭಾರೀ ಮಳೆಯಿಂದ ಇವತ್ತು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಇವತ್ತು ಕೋಲಾರ ನಗರದ ಸರ್ವಜ್ಞ ಪಾರ್ಕ್ನಲ್ಲಿ ಇವತ್ತು ಬೃಹತ್ ಮರ ನೆಲಕ್ಕೆ ಉರುಳಿ ಬಿದ್ದಿರುವಂಥದ್ದು ದೃಶ್ಯ ನೋಡಿದ್ರೆ ನಾನು ಇವತ್ತು ಅಲ್ಲೇ ಇದ್ದೇನೆ. ದೃಶ್ಯ ನೋಡೋದಾದ್ರೆ ಇದು ಸುಮಾರು 40ರಿಂದ 50 ವರ್ಷ ಬೃಹತ್ ಮರ ಇವತ್ತು ಉರುಳಿ ಬಿದ್ದಿರುವಂಥದ್ದು ನೋಡ್ಬೋದು. ಇಲ್ಲಿದ್ದಂತಹ ಸರ್ವಜ್ಞ ಮೂರ್ತಿಯ ಮೇಲೆ ಬಿದ್ದಿರುವಂಥದ್ದು ಮತ್ತು ಇಲ್ಲಿದ್ದಂಥ ಶೆಡ್ಡು ಸಹ ಇವತ್ತು ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ನೋಡ್ಬೋದು ಸುಮಾರು ಹಳೆಯದಾದಂತಹ ಮರ ಇವತ್ತು ಉರುಳಿ ಬಿದ್ದ ಪರಿಣಾಮ ಇವತ್ತು ಇಲ್ಲಿದ್ದಂತಹ ಶೆಡ್ಡು ಸಹ
ಜಖಂಗೊಂಡಿರುವಂಥದ್ದು. ಮತ್ತು ಅದೇ ರೀತಿ ಏನು ಸರ್ವಜ್ಞ ಮೂರ್ತಿ ಇದೆ, ಆದರೆ ಯಾವುದೇ ರೀತಿಯ ಏನು ತೊಡಕಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲ. ಸಂಪೂರ್ಣವಾಗಿ ಇವತ್ತು ಏನು ಶೆಡ್ ಇವತ್ತು ಜಖಮ್ ಆಗಿರುವಂಥದ್ದು. ಅದರ ಜೊತೆಗೆ ಏನು ಪಕ್ಕದಲ್ಲೇ ಇರುವಂತಹ ಏನು ಫುಡ್ ಕೋರ್ಟ್ ಸಹ ಇವತ್ತು ಏನು ಜಖಂಗೊಂಡಿದೆ. ಏನು ಇತ್ತೀಚೆಗೆ ನಗರಸಭೆ ವತಿಯಿಂದ ಏನು ಉದ್ಘಾಟನೆಗೊಂಡಂತಹ ಏನು ಫುಡ್ ಕೋರ್ಟ್ ಸಹ ಇವತ್ತು ಜಖಂಗೊಂಡಿದೆ. ಅದ್ರ ಜೊತೆಗೆ ನೋಡ್ಬೋದು ವಿದ್ಯುತ್ ಕಂಬಗಳು ಸಹ ಇವತ್ತು ನೆಲಕ್ಕೆ ಉರುಳಿ ಬಿದ್ದಿರುವಂತಹ, ಅಂದರೆ ರಾತ್ರಿ ಬಿದ್ದಂತಹ ಭಾರಿ ಮಳೆಯಿಂದ ಇವತ್ತು ಸಾಕಷ್ಟು ಆ ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಬಹುತೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂಥದ್ದು ಮತ್ತು ಕೋಲಾರದ ಬಹುತೇಕ ಪಾರ್ಕ್ಗಳು ಸಹ ಇವತ್ತು ಜಲಾವೃತಗೊಂಡಿರುವಂಥದ್ದು. ದೃಶ್ಯ ನೋಡಿದ್ರೆ ಇದು ಕೋಲಾರದ ಹೃದಯ ಭಾಗದಲ್ಲಿರುವಂತಹ ಸರ್ವಜ್ಞ ಪಾರ್ಕು. ರಾತ್ರಿ ಬಿದ್ದಂತಹ ಮಳೆಯಿಂದ ಇವತ್ತು ನೋಡ್ಬೋದು ಏನು ಸಾಕಷ್ಟು ಅವಾಂತರ, ಜೊತೆಗೆ ಇವತ್ತು ಮರ ಉರುಳಿ ಬಿದ್ದಿರುವಂಥದ್ದು ಮತ್ತು ಏನು ಇಲ್ಲಿ ನಿರ್ಮಾಣ ಮಾಡಿರುವಂತಹ ಏನು ಫುಡ್ ಕೋರ್ಟ್ ಆಗ್ಬೋದು ಮತ್ತು ಸರ್ವಜ್ಞ ಇದ್ರ ಮೇಲೆ ನಿರ್ಮಿಸಿರುವಂತಹ ಶೆಡ್ಡು ಸಹ ಇವತ್ತು ಜಖಂಗೊಂಡಿರುವಂಥದ್ದು ನೋಡ್ಬೋದು. ವಿದ್ಯುತ್ ಕಂಬ ಸಹ ಇವತ್ತು ಏನು ಉರುಳಿ ಬಿದ್ದಿದೆ. ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಸಹ ಇಲ್ಲಿಗೆ ಆಗಮಿಸಿ ಏನು ಲೇನನ್ನು ತೆರವು ಮಾಡುವಂಥದ್ದು ಮತ್ತು ಅದರ ಜೊತೆಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮರವನ್ನು ಕಟ್ಟು ಮಾಡುವಂಥಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೀಳ್ತಾ ಇರುವಂತಹ ಏನು ಮಳೆ ಇವತ್ತು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿರುವಂಥದ್ದು. ಏನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಜೊತೆಗೆ ಏನು ಪಾರ್ಕುಗಳು ಸಹ ಜಲಾವೃತಗೊಂಡು ಏನು ಜನರು ಇವತ್ತು ಸಂಕಷ್ಟಕ್ಕೊಳಗಾಗಿರುವಂಥದ್ದು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಏನು ಎಲ್ಲೆಲ್ಲಿ ನೀರು ತುಂಬಿದೆಯೋ ಅದನ್ನು ತೆರವುಗೊಳಿಸಿದರೆ ಉತ್ತಮ ಎಂಬುದು ಸಾರ್ವಜನಿಕರ ಏನು ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಬಿದ್ದಂತಹ ಭಾರಿ ಮಳೆಯಿಂದ ಇವತ್ತು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಇವತ್ತು ಕೋಲಾರ ಏನು ನಗರದ ಸರ್ವಜ್ಞ ಪಾರ್ಕ್ನಲ್ಲಿ ಇವತ್ತು ಬೃಹತ್ ಮರ ಏನು ನೆಲಕ್ಕೆ ಉರುಳಿ ಬಿದ್ದಿರುವಂಥದ್ದು. ದೃಶ್ಯ ನೋಡಿದ್ರೆ ನಾನು ಇವತ್ತು ಅಲ್ಲೇ ಇದ್ದೇನೆ. ದೃಶ್ಯ ನೋಡೋದಾದರೆ ಇದು ಏನು ಸುಮಾರು 40ರಿಂದ 50 ವರ್ಷ ಬೃಹತ್ ಮರ ಇವತ್ತು ಉರುಳಿ ಬಿದ್ದಿರುವಂಥದ್ದು ನೋಡ್ಬೋದು. ಏನು ಇಲ್ಲಿದ್ದಂತಹ ಏನು ಸರ್ವಜ್ಞ ಮೂರ್ತಿಯ ಮೇಲೆ ಬಿದ್ದಿರುವಂಥದ್ದು ಮತ್ತು ಇಲ್ಲಿದ್ದಂಥ ಶೆಡ್ಡು ಸಹ ಇವತ್ತು ಏನು ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ನೋಡ್ಬೋದು ಸುಮಾರು ಹಳೆಯದಾದಂತಹ ಮರ ಇವತ್ತು ಉರುಳಿ ಬಿದ್ದ ಪರಿಣಾಮ ಇವತ್ತು ಇಲ್ಲಿದ್ದಂತಹ ಶೆಡ್ಡು ಸಹ ಜಖಂಗೊಂಡಿರುವಂಥದ್ದು ಮತ್ತು ಅದೇ ರೀತಿ ಏನು ಸರ್ವಜ್ಞ ಮೂರ್ತಿ ಇದೆ, ಆದರೆ ಯಾವುದೇ ರೀತಿಯ ಏನು ತೊಡಕಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲ. ಸಂಪೂರ್ಣವಾಗಿ ಇವತ್ತು ಏನು ಶೆಡ್ ಇವತ್ತು ಜಖಮ್ ಆಗಿರುವಂಥದ್ದು. ಅದರ ಜೊತೆಗೆ ಏನು ಪಕ್ಕದಲ್ಲೇ ಇರುವಂತಹ ಏನು ಫುಡ್ ಕೋರ್ಟ್ ಸಹ ಇವತ್ತು ಏನು ಜಖಂಗೊಂಡಿದೆ. ಏನು ಇತ್ತೀಚೆಗೆ ನಗರಸಭೆ ವತಿಯಿಂದ ಏನು ಉದ್ಘಾಟನೆಗೊಂಡಂತಹ ಏನು ಫುಡ್ ಕೋರ್ಟ್ ಸಹ ಇವತ್ತು ಜಖಂಗೊಂಡಿದೆ. ಅದ್ರ ಜೊತೆಗೆ ನೋಡ್ಬೋದು ವಿದ್ಯುತ್ ಕಂಬಗಳು ಸಹ ಇವತ್ತು ನೆಲಕ್ಕೆ ಉರುಳಿ ಬಿದ್ದಿರುವಂತಹ, ಅಂದರೆ ರಾತ್ರಿ ಬಿದ್ದಂತಹ ಭಾರಿ ಮಳೆಯಿಂದ ಇವತ್ತು ಸಾಕಷ್ಟು ಆ ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಬಹುತೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂಥದ್ದು ಮತ್ತು ಕೋಲಾರದ ಬಹುತೇಕ ಪಾರ್ಕ್ಗಳು ಸಹ ಇವತ್ತು ಜಲಾವೃತಗೊಂಡಿರುವಂಥದ್ದು. ದೃಶ್ಯ ನೋಡಿದ್ರೆ ಇದು ಕೋಲಾರದ ಹೃದಯ ಭಾಗದಲ್ಲಿರುವಂತಹ ಸರ್ವಜ್ಞ ಪಾರ್ಕು. ರಾತ್ರಿ ಬಿದ್ದಂತಹ ಮಳೆಯಿಂದ ಇವತ್ತು ನೋಡ್ಬೋದು ಏನು ಸಾಕಷ್ಟು ಅವಾಂತರ, ಜೊತೆಗೆ ಇವತ್ತು ಮರ ಉರುಳಿ ಬಿದ್ದಿರುವಂಥದ್ದು ಮತ್ತು ಏನು ಇಲ್ಲಿ ನಿರ್ಮಾಣ ಮಾಡಿರುವಂತಹ ಏನು ಫುಡ್ ಕೋರ್ಟ್ ಆಗ್ಬೋದು ಮತ್ತು ಸರ್ವಜ್ಞ ಇದ್ರ ಮೇಲೆ ನಿರ್ಮಿಸಿರುವಂತಹ ಶೆಡ್ಡು ಸಹ ಇವತ್ತು ಜಖಂಗೊಂಡಿರುವಂಥದ್ದು ನೋಡ್ಬೋದು. ವಿದ್ಯುತ್ ಕಂಬ ಸಹ ಇವತ್ತು ಏನು ಉರುಳಿ ಬಿದ್ದಿದೆ. ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಸಹ ಇಲ್ಲಿಗೆ ಆಗಮಿಸಿ ಏನು ಲೇನನ್ನು ತೆರವು ಮಾಡುವಂಥದ್ದು ಮತ್ತು ಅದರ ಜೊತೆಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮರವನ್ನು ಕಟ್ಟು ಮಾಡುವಂಥಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೀಳ್ತಾ ಇರುವಂತಹ ಏನು ಮಳೆ ಇವತ್ತು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿರುವಂಥದ್ದು. ಏನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಜೊತೆಗೆ ಏನು ಪಾರ್ಕುಗಳು ಸಹ ಜಲಾವೃತಗೊಂಡು ಏನು ಜನರು ಇವತ್ತು ಸಂಕಷ್ಟಕ್ಕೊಳಗಾಗಿರುವಂಥದ್ದು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಏನು ಎಲ್ಲೆಲ್ಲಿ ನೀರು ತುಂಬಿದೆಯೋ ಅದನ್ನು ತೆರವುಗೊಳಿಸಿದರೆ ಉತ್ತಮ ಎಂಬುದು ಸಾರ್ವಜನಿಕರ ಏನು ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.